ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ಸ್ವಾಗತ ಗುರುಗಳೇ. ಇವತ್ತಿನ ವಿಷಯ ಏನಂದ್ರೆ, ಗುರುಗಳು ನಮಗೆ ಒಂದು ಅದ್ಭುತವಾದ ಮಾಹಿತಿಯನ್ನ ಮತ್ತು ವಿಶೇಷವಾದ ಸರಳ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನ ಕೊಡ್ತಾರೆ. ಗುರುಗಳೇ, ಈಗ ತುಂಬಾ ಜನರ ಕೇಳೋದೇನಪ್ಪಾ ಅಂದ್ರೆ, ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ತುಂಬಾ ಕಷ್ಟ ಅನುಭವಿಸ್ತಿರ್ತಾರೆ. ವ್ಯಾಪಾರ ಮಾಡೋದಿರ್ಲಿ ಅಥವಾ ವ್ಯವಹಾರಗಳಿರ್ಲಿ, ಯಾವ್ದೋ ಆಫೀಸ್ ಕೆಲಸ ಇರ್ಲಿ ಅಥವಾ ಯಾವ್ದೋ ಫ್ಯಾಕ್ಟ್ರಿಗಳು ಕಂಪ್ನಿಗಳಲ್ಲಿ ಆಗ್ಲಿ, ತುಂಬಾ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಏನಾದ್ರೂ ಒಂದು ಒಳ್ಳೇದಾಗ್ತಾ ಇದೆ ಅಂದ್ರೆ ಅದು ಸೂಚನೆ ಏನಾದ್ರೂ ಸಿಗುತ್ತದೆ ಗುರುಗಳೇ? ಸೂಚನೆಗಳೇನಾದ್ರೂ ಇದೆಯಾ ಅದಕ್ಕೆ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ಸೂಚನೆಗಳು ಅಂತ ಹೇಳಿದ್ರೆ ಒಳ್ಳೇದಾಗೋದಕ್ಕೂ ಸೂಚನೆಗಳು ಬರುತ್ತೆ, ಕೆಟ್ಟದಾಗೋದಕ್ಕೂ ಸೂಚನೆಗಳು ಬರುತ್ತೆ. ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಏನು ಸೂಚನೆಗಳಿದೆ, ಕೆಟ್ಟದಾಗುತ್ತೆ ಅಂದರೆ ಸುಮಾರು ಸೂಚನೆಗಳು ನಾವೆಲ್ಲ ಹೇಳಿದೀವಿ ಮುಂಚೆ. ಒಳ್ಳೇದಾಗ್ತಾ ಇದೆ ಅಂದರೆ ಏನು ಸೂಚನೆ ಬರುತ್ತೆ ಅಂದರೆ, ಗಂಡು ಮಕ್ಕಳಿಗೆ ಬಲಗಣ್ಣು ಅದರೋದು, ಬಲ ತುಟಿ ಅದರೋದು. ಹೆಣ್ಣು ಮಕ್ಕಳಾದರೆ ಎಡಗಣ್ಣು ಅದರೋದು, ಎಡ ತುಟಿ ಅದರೋದು. ಅಂದರೆ ಸ್ವಲ್ಪ ಬ್ಲಿಂಕ್ ಆಗುತ್ತೆ, ಆಯಿತಾ? ಮತ್ತು ಇದು ಯಾವಾಗುತ್ತೆ ಅಂದರೆ ಒಂದು ಟೈಮ್ ಆಗುತ್ತೆ ಅಷ್ಟೇ. ಪ್ರತಿ ದಿನವೂ ಕೂಡ ಇದಾಗ್ತಾ ಇದ್ರೆ ಇದು ಬೇರೆ ಏನೋ ಒಂದು ಮೆಡಿಕಲ್ ರಿಲೇಟೆಡ್ ತೊಂದರೆ ಅಂತ ಹೇಳ್ಬೋದು. ಒಂದೇ ಸಲ ಈ ಥರ ಬ್ಲಿಂಕ್ ಆಗ್ತಾ ಇದ್ರೆ ಸೂಚನೆ. ಇನ್ನೊಂದೇನು ಅಂದರೆ, ನಮ್ಮ ಒಂದು ಮನೆಯ ಹಾಲಲ್ಲಿ ಕುತ್ಕೊಂಡಾಗ ಕುಬೇರ ಮೂಲೆಯಲ್ಲಿ ಹಲ್ಲಿ ನೋಡಿದ್ರೆ, ಏನು ಹಲ್ಲಿ ನೋಡಿಯತ್ತಲ್ಲ ಆ ಥರ ನೋಡಿದ್ರೆ, 5ಕ್ಕಿಂತ ಹೆಚ್ಚು ಬಾರಿ ನೋಡಿದ್ರೆ ಒಳ್ಳೇದಾಗ್ತಾ ಇದೆ ಅಂತಕ್ಕಂಥ ಸೂಚನೆ ನಾವು ನೋಡ್ಕೋಬಹುದು. 5ಕ್ಕಿಂತ ಹೆಚ್ಚು ಬಾರಿ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ. ಇನ್ನು ಮೂರನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ವಿಶೇಷವಾಗಿ ನಾವು ಏನೋ ಒಂದು ಕೆಲಸಗಳಿಗೆ ಹೊರಟಾಗ ಅಲ್ಲಿ ಎದುರುಗಡೆ ನಮಗೆ ಮುತ್ತೈದೆಯರು ಕಾಣಿಸ್ಕೊಳ್ಳೋದು, ಹಸು ಗೋಮಾತೆ ಕಾಣಿಸ್ಕೊಳ್ಳೋದು, ಅಥವಾ ಯಾರಾದರೂ ನಮಗೆ ಹಣವನ್ನು ಇಟ್ಕೊಂಡು ನಮ್ಮ ಮನೆ ಮುಂದೆ ಬಂದು ನಮಗೆ ಹಣವನ್ನು ಕೊಡುವಂತೆ ಒಂದು ನೋಡ್ಕೊಳ್ಳೋದು, ಮತ್ತು ಯಾರಾದರೂ ಒಂದು ವೃದ್ಧರು ನಮ್ಮಲ್ಲಿ ಸಹಾಯ ಬೇಡಿ ಬರೋದು, ಈ ಥರದ್ದೆಲ್ಲ ಸೂಚನೆಗಳು ಬಂದಾಗ ನಮಗೇನೋ ಈ ಕಷ್ಟಗಳೆಲ್ಲ ಪರಿಹಾರ ಆಗಿ ಒಳ್ಳೆಯದಾಗ್ತಾ ಇದೆ ಅಂತಕ್ಕಂಥ ಸೂಚನೆ ನಾವು ಕಾಣಬಹುದು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ, ಕನಸಿನಲ್ಲಿ ನಿಧಿ ನೋಡುವಂಥದ್ದು, ಮತ್ತು ವಿಶೇಷವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ನಗ್ತಾ ಇರ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಮನೆ ತುಂಬ ಆಟ ಆಡ್ತಾ ಇರ್ತಕ್ಕಂಥದ್ದು, ಗಲೀಜು ಮಾಡ್ಕೊಳ್ಳುವಂಥದ್ದು, ಆಯಿತಾ? ಇದೆಲ್ಲವೂ ಕೂಡ ಶುಭ ಸೂಚನೆಗಳು. ಮತ್ತು ಕನಸಲ್ಲಿ ಹಾಲು ಉಕ್ಕುವಂಥದ್ದು, ಆಯಿತಾ? ನೀರು ವೇಗವಾಗಿ ನೀರು ಬರುವಂಥದ್ದು, ಹರಿತಾ ಇರ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಮೀನುಗಳು, ಫಿಶ್ ಟ್ಯಾಂಕ್ ನಾವೇನು ಹೇಳ್ತೀವಿ, ಆ ಫಿಶ್ ಟ್ಯಾಂಕಲ್ಲಿ ಮೀನುಗಳು ಆಟ ಆಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಕನಸಲ್ಲಿ ನಾವು ನೋಡಿದಾಗ ತುಂಬ ಶುಭ ಸೂಚನೆಗಳು ಬರುತ್ತೆ. ಇನ್ನೂ ಬೇಕಾದಷ್ಟಿದೆ. ಆ ಥರ ಸೂಚನೆಗಳು ಬಂದಾಗ ಏನಾಗುತ್ತಂದರೆ, ನಮಗೆ ಕೆಲವೇ ದಿನಗಳಲ್ಲಿ ಅದೃಷ್ಟ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೋದು. ಸೊ ಈ ಥರದ್ದು ಬಹಳಷ್ಟು ಸೂಚನೆಗಳಿದೆ. ಈ ಸೂಚನೆಗಳೇನು, ಮುತ್ತೈದೆಯರು ನಮಗೆ ಕಾಣಿಸ್ಕೊಂಡಾಗ ಕನಸಲ್ಲಿ ಅವರು ಏನಾದರೂ ಸೇರುವುದು, ಒಳಗೆ ಬರುವಂಥದ್ದು ದೃಶ್ಯ ಆಗಲಿ, ಅಥವಾ ವಿಶೇಷವಾಗಿ ಯಾರಾದರೂ ಈ ಲಕ್ಷ್ಮೀ ರೂಪದಲ್ಲಿರ್ತಕ್ಕಂಥ ಯಾರೋ ಒಂದು ಕನ್ಯೆ ನಮಗೆ ಬಂದು ದುಡ್ಡನ್ನು ಕೊಡ್ತಾ ಇರ್ತಕ್ಕಂಥ ಕನಸು ಕಾಣಲಿ, ಅಥವಾ ಇನ್ನೂ ಒಂದು 10 ಹಲವಾರು ಕನಸುಗಳಲ್ಲಿ ಈ ಥರದ್ದೆಲ್ಲ ಶುಭ ಸೂಚನೆಗಳು ಬರುತ್ತೆ. ಮತ್ತು ಪ್ರಾಕ್ಟಿಕಲಾಗಿ ಮುಂದೆನೂ ನಮಗೆ ಕಾಣಿಸುತ್ತೆ. ಆ ಥರ ಕಾಣಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಮಗೇನೋ ಒಂದು ಅದೃಷ್ಟ ಅಂತಕ್ಕಂಥದ್ದು ಶುರುವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಅಲ್ಲಿಂದ ಒಂದು ಭಾಗ್ಯೋದಯ ಪ್ರಾರಂಭ ಆಗುತ್ತೆ. ಎಷ್ಟೋ ಕಷ್ಟಗಳು ಅನುಭವಿಸಿರ್ತಾರೆ. ಇವಾಗ ಶನಿ ದಶೆ ಅಂತ ಹೇಳಿದ್ರೆ ಸುಮಾರು ಒಂದು 7 ವರ್ಷ ತುಂಬ ಕಷ್ಟ ಅನುಭವಿಸಿರ್ತಾರೆ. ಅಷ್ಟಮ ಶನಿ ಕಾಟ ಅನುಭವಿಸಿರ್ತಾರೆ. ಅಥವಾ ಏನೋ ಒಂದು ಗ್ರಹಚಾರವಾಗಿ ಎಲ್ಲೋ ಒಂದು ಕಡೆ ಏಟು ತಿಂದು ಏನೋ ಒಂದು ಅವಮಾನ ಆಗಿ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ. ಇವೆಲ್ಲ ಗತಿಗಳಿಂದಾನೇ ಅನುಭವಿಸುವಂಥದ್ದು. ಕೇತು ದಶೆಯಲ್ಲಂತೂ ತುಂಬಾ ಕಷ್ಟ, ಅವಮಾನಗಳು, ಕಷ್ಟಗಳು, ತುಂಬ ಸಹಿಸಕ್ಕಾಗದೇ ಇರೋಷ್ಟು ತೊಂದರೆಗಳು, ನೋವುಗಳೆಲ್ಲ ಇರುತ್ತೆ. ಅದೆಲ್ಲ ಅನುಭವಿಸಿದ ಮೇಲೆ ಕೊನೆಗೆ ಇವರು ಜಾತಕ ನೋಡೋದಾಗಲಿ ಅಥವಾ ಗ್ರಹಗಳು ನೋಡೋದಾಗಲಿ ಬಿಟ್ಬಿಡ್ತಾರೆ. ಅಯ್ಯೋ ನಮ್ದು ಹಣೆಬರಹ ಇಷ್ಟೇ ಅಲ್ವಾ ಅಂತ. ಆದರೆ ಈ ಸೂಚನೆಗಳು ಬಂದು ಅವರಿಗೆ ಅನುಕೂಲ, ಅದೃಷ್ಟ ಅಂತಕ್ಕಂಥದ್ದು ಕಾಣಿಸುತ್ತೆ. ಅದರಲ್ಲೂ ಕೂಡ ಯಾರು ತುಂಬ ಅದೃಷ್ಟ ಮಾಡಿರ್ತಾರಲ್ಲಮ್ಮ, ಅವ್ರಿಗೇನು ಅಂತ ಹೇಳಿದ್ರೆ, ಸಾಕ್ಷಾತ್ ದೇವಿನೇ ಬರ್ತಾಳೆ ಕನಸಲ್ಲಿ. ದೇವಿನೇ ಬಂದು ಅಭಯವನ್ನು ಕೊಡ್ತಕ್ಕಂಥದ್ದು, ಕಾಳಿ ಒಂದು ವಿಗ್ರಹ ಕಾಣಿಸ್ತಕ್ಕಂಥದ್ದು, ದೇವಿಯ ವಿಗ್ರಹ ಕಾಣಿಸ್ತಕ್ಕಂಥದ್ದು, ಶಿವನ ಒಂದು ಬಂದು ಆಶೀರ್ವಾದ ಮಾಡ್ತಕ್ಕಂಥದ್ದು, ವೃದ್ಧ ಸನ್ಯಾಸಿಗಳು, ರಾಘವೇಂದ್ರ ಸ್ವಾಮಿಗಳಾಗಲಿ, ಯತಿಗಳು ಬಂದು ಆಶೀರ್ವಾದ ಮಾಡತಕ್ಕಂಥದ್ದು, ಇವೆಲ್ಲ ಪುಣ್ಯವಂತರು ಇರ್ತಾರಲ್ಲ, ಅವ್ರಿಗೆ ಈ ಥರದ್ದು ಕೂಡ ಕನಸಿನಲ್ಲಿ ಸೂಚನೆಗಳು ಕಾಣಿಸುತ್ತೆ. ಮತ್ತು ಬಹಳಷ್ಟು ಮಿರಾಕಲ್ಗಳು ನಡೆಯುತ್ತೆ. ಇವೆಲ್ಲವೂ ಕೂಡ
ಶುಭ ಸೂಚನೆಗಳು. ನಾವು ಜೀವನದಲ್ಲಿ ಏನೋ ಒಂದು ಉದ್ಧಾರ ಆಗ್ತೀವಿ ಅಂತಕ್ಕಂಥ ಹೇಳತಕ್ಕಂಥ ಸೂಚನೆಗಳಾಗಿರುತ್ತೆ. ಗುರುಗಳೀಗ ಕೆಲವ್ರು ಹೇಳ್ತಾರೆ ನಮ್ಗೇನೋ ಶುಭ ಸೂಚನೆಗಳೇ ಬರ್ತಾ ಇದೆ, ನಮ್ಗೆ ಈ ತರ ಕನ್ಸಲ್ಲೆಲ್ಲ ಬರ್ತಾ ಇದೆ, ಆದ್ರೂ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಆ ತರ ಹೇಳ್ತಾರೆ. ಅದು ಏನು ಸಮಸ್ಯೆ? ಅದು ಏನಾಗುತ್ತೆ ಅಂದ್ರೆ, ಇವಾಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇವಾಗ ತಿಂತಾ ಇರ್ತೀವಿ, ಊಟ ಮಾಡ್ತಾ ಇರ್ತೀವಿ, ಕೂಡಲೇ ನಮ್ಮ ಹೊಟ್ಟೆ ತುಂಬಬೇಕಂದ್ರೆ ಹೆಂಗಾಗುತ್ತೆ? ನಾವು ಇವಾಗ ಊಟ ಮಾಡಿದ್ಮೇಲೆ ಅದು ಜೀರ್ಣ ಆಗಬೇಕು. ಜೀರ್ಣ ಆಗಿ ನಮ್ಮ ಹೊಟ್ಟೆಯಲ್ಲಿ ಅದು ಚೆನ್ನಾಗಿ ನಮ್ಗೆ ಆರೋಗ್ಯಕ್ಕೆಲ್ಲ ರಕ್ತದಲ್ಲಿ ಸೇರಿಕೊಂಡು ಆರೋಗ್ಯವಂತರಾಗಬೇಕು ನಾವು. ಸೊ ನಾವು ಹಿಂಗೆ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ, ಆಗಲೇ ನಮಗೆ ಆಗ್ಬಿಡ್ಬೇಕು ಅಂದರೆ ಆ ಥರ ಆಗಲ್ಲ. ಇವಾಗ ಏನಂದರೆ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಸೂಚನೆಗಳು ಬಂದಾಗ 6 ತಿಂಗಳು ಅದಕ್ಕೆ ಇದಿದೆ, ವೇಟಿಂಗ್ ಪೀರಿಯಡ್ ಇದೆ. 6 ತಿಂಗಳ ಹಿಂದೆ ಮುಂದೆ ಈ ಒಂದು ಒಳ್ಳೆಯ ಒಂದು ಫಲಗಳು ನಾವು ಕಾಣ್ಬೋದು. ಮತ್ತು ಕಣ್ಣು ಕಾಣುತ್ತೆ. ಯಾಕಂದರೆ ಸುಮ್ಮನೆ ಯಾರ್ಯಾರಿಗೂ ಈ ಥರದ್ದೆಲ್ಲ ಬರಲ್ಲ. ಕೆಟ್ಟ ಕನಸುಗಳಾದರೆ ಬೇಗ ಬಂದುಬಿಡುತ್ತೆ, ಒಳ್ಳೆ ಕನಸುಗಳು ಬರೋದು ತುಂಬ ಕಷ್ಟ. ಮತ್ತು ಇನ್ನೊಂದೇನು ಅಂದರೆ, ನಿದ್ದೆನೇ ಬರದೇ ಇರೋದು ಅಥವಾ ತೊಂದರೆನೇ ಆಗ್ತಾ ಇರ್ತಕ್ಕಂಥದ್ದು, ಇವೆಲ್ಲ ಕೆಟ್ಟ ಟೈಮಲ್ಲಿ ಬರುತ್ತೆ. ಒಳ್ಳೆ ಟೈಮಲ್ಲಿ ಒಳ್ಳೆ ನಿದ್ದೆನೂ ಬರುತ್ತೆ, ಒಳ್ಳೆ ಕನಸು ಬಿಡುತ್ತೆ. ಅಥವಾ ಪ್ರಾಕ್ಟಿಕಲ್ ಆಗಿ ಏನಂತ ಹೇಳಿದ್ರೆ ಇವೆಲ್ಲ ನಮಗೆ ಕಾಣಿಸುತ್ತೆ, ಒಳ್ಳೊಳ್ಳೆಯ ಒಂದು ಸೂಚನೆಗಳು ಕಾಣಿಸುತ್ತೆ. ಆವಾಗ ಜೀವನದಲ್ಲಿ ಎಲ್ಲೋ ನಾವು ಮುಂದೋಗ್ತಾ ಇದ್ದೀವಿ, ನಮ್ಗೆ ಅನುಕೂಲ ಅದೃಷ್ಟ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೋದು. ಇವಾಗ ಏನೋ ಒಂದು ಕೆಲಸಕ್ಕೆ ಅಂತ ಹೇಳಿ ನಾವು ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಜೋರಾಗಿ ಮಳೆ ಸುರಿತು ಅಂದ್ಕೊಳ್ಳಿ, ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಅದೃಷ್ಟ ಅಂತ ಅರ್ಥ. ಅಯ್ಯೋ ಮಳೆ ಬಂತು ಅಂತ ಮನೇಲೆ ಕೂತ್ಕೊಂಡ್ಬಿಡ್ತಾರೆ ಕೆಲವರು. ಅಲ್ಲ, ಆ ಮಳೆ ಅಂತಕ್ಕಂಥದ್ದು ಜೋರಾಗಿ ಇದ್ದಕ್ಕಿದ್ದಂಗೆ ಯಾವಾಗಲೂ ಇರಲ್ಲ, ಮಳೆ ಸಡನ್ ಆಗಿ ಬಂತು ಅಂದರೆ ಶುಭ ಸೂಚನೆ ಅಂತ. ಗುರುಗಳೇ, ಈಗ ವ್ಯಾಪಾರಿಗಳಿಗೆ ಆಗ್ಲಿ ಅಥವಾ ಕಾರ್ಮಿಕರಿಗೆ ಆಗ್ಲಿ ಅವರು ಕಷ್ಟಗಳು, ತುಂಬಾ ಕಷ್ಟಗಳಿರುತ್ತೆ. ಇವಾಗ ನೀವು ಹೇಳ್ದಂಗೆ ಸೂಚನೆಗಳು ಬಂದ್ರೂ ತುಂಬಾ ಕಷ್ಟ ಪಡ್ತಾನೆ ಇರ್ತಾರೆ, ತುಂಬಾ ಶ್ರಮ ಪಡ್ತಾನೆ ಇರ್ತಾರೆ. ಸೊ ನಿಮ್ಮಿಂದ ಏನಾದ್ರೂ ಅವ್ರಿಗೆ ಪರಿಹಾರ? ನೋಡಿ, ಪರಿಹಾರ ಅಂತೇಳಿ ಬಂದಾಗ ನೋಡಿ, ಅವ್ರಿಗೆ ಸೂಚನೆಗಳು ಎಲ್ಲ ಬಂದು ಎಲ್ಲ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ, ಆದರೆ ದೊಡ್ಡ ಮಟ್ಟದಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ದೋಷಗಳು ಶಾಪಗಳೆಲ್ಲ ಇರುತ್ತೆ. ಆ ದೋಷ ಶಾಪ ಎಲ್ಲ ಇದ್ದಾಗ ಅದನ್ನು ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಚೆಕ್ ಮಾಡಿ, ಅದು ಯಾವ ಭಾವದಲ್ಲಿ ಏನೇನು ತೊಂದರೆಗಳಾಗಿದೆ, ಅವರ ಜನ್ಮದಲ್ಲಿ ಏನಾಗಿದೆ, ಹಿಂದಿನ ಜನ್ಮದಲ್ಲಿ ಏನಾಗಿದೆ, ಅಥವಾ ಮುಂದೆ ಏನು ನಡೆಯುತ್ತೆ ಅವ್ರಿಗೆ ಅಂತ ಎಲ್ಲ ಕುಲಂಕುಷವಾಗಿ ನಾವು ಅದನ್ನು ವಿಮರ್ಶೆ ಮಾಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಅದನ್ನು ಯಾವ ಥರ ನಾವು ಅದನ್ನು ಅವ್ರಿಗೆ ಚೆನ್ನಾಗಾಗೋ ಥರ ಮಾಡಬೇಕು ಅಂತಕ್ಕಂಥ ವಿಚಾರ. ಸೊ ಈ ಥರ ಇದ್ದಾಗ ಶುಭ ಸೂಚನೆಗಳು ಬಿದ್ದರೂ ಕೂಡ ಏನೂ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮಲ್ಲಿ ಬಂದು ಪ್ರಶ್ನೆ ಆಗಿದಾಗ ಅದರ ಫುಲ್ ಕಂಪ್ಲೀಟ್ ಡೀಟೇಲ್ಸು ಗೊತ್ತಾಗ್ಬಿಡುತ್ತೆ ಏನು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಶುಭ ಸೂಚನೆಗಳ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಗುರುಗಳು ತರಗತಿಗಳನ್ನ ನಡೆಸ್ಕೊಡ್ತಾ ಇದ್ದಾರೆ, ಪ್ರಶ್ನಾಶಾಸ್ತ್ರ ಹಾಗೂ ತಾಂತ್ರಿಕ ಶಾಸ್ತ್ರ, ಮತ್ತು ಜೊತೆಗೆ ವಿಶೇಷ ಯಕ್ಷಿಣಿಯ ಒಂದು ದೀಕ್ಷೆ ಕೂಡ ಕೊಡ್ತಾರೆ ಗುರುಗಳು. ತುಂಬಾ ಜನಕ್ಕೆ ಅವಕಾಶ ಇಲ್ಲ ಗುರುಗಳು ಹೇಳ್ದಂಗೆನೆ, ಆದಷ್ಟು ಬೇಗನೆ ಎಲ್ಲರೂ ಜಾಯಿನ್ ಆಗ್ಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.